ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ಜಾತಸ್ಯ ಮರಣಂ ಧ್ರುವಂ. ಎಲ್ಲರೂ ಸಹ ಒಂದಲ್ಲ ಒಂದು ದಿವಸ ಮರಣವನ್ನು ಹೊಂದಲೇಬೇಕು. ಆದರೆ ನಮಗೆ ಕೆಲವು ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕು. ಯಾಕೆಂದರೆ ಎಷ್ಟೋ ಜನ ನಮ್ಮ ಕಣ್ಣೆದುರುಗಡೆ ಅವರು ಮರಣಿಸ್ತಾ ಇರ್ತಾರೆ. ದೈವಾಧೀನರು ಅಂತೀವಿ ನಾವು. ಸೊ ಅಂತಹ ದೈವಾಧೀನರಾಗ್ತಕ್ಕಂಥವ್ರು ಇವತ್ತಿನ ದಿನ ನಮ್ಮ ಎದುರುಗಡೆ ಹೋದಾಗ ನಾವೇನು ಅನ್ಕೋತೀವಿ, ಹೋಗ್ತಾ ಆದರೆ ನಮಗೂ ಇದೆ, ಅದು ಒಂದಲ್ಲ ಒಂದು ದಿವಸ ಅಂತಹ ಮರಣ ಕಾಲ ನಮಗೂ ಬಂದೇ ಬರುತ್ತೆ. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಕ್ಕಂಥದ್ದು, ರೋಗ ರುಜಿನಗಳಿಂದ ನರಳಿ ಹೋಗ್ತಕ್ಕಂಥದ್ದು, ಅಪಘಾತಗಳಿಂದ ಜೀವವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಮರಣ ಕಟ್ಟಿಟ್ಟ ಬುತ್ತಿ. ಅಂತಹ ಮರಣ ಕಾಲದಲ್ಲಿ ಕೊನೆಯ 5 ನಿಮಿಷಗಳು ಅಂದರೆ ಆ ವ್ಯಕ್ತಿ, ಆ ಒಂದು ಆತ್ಮ ಆ ದೇಹವನ್ನು ಬಿಟ್ಟು ಹೋಗ್ತಕ್ಕಂಥ ಮುಂಚೆ 5 ನಿಮಿಷಗಳ ಆ ಒಂದು ಶರೀರದ ಪ್ರಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಗ್ರಂಥಗಳ ಮುಖೇನ, ಅನುಭವಿಗಳ ಮುಖೇನ, ಮಹಾತ್ಮರ ಮುಖೇನ, ಹಾಗೆ ಪುಸ್ತಕಗಳ ಮುಖೇನ ತಿಳಿದುಕೊಂಡು ಕೆಲವು ವಿಷಯಗಳನ್ನು ನಾವು ಇಂದು ತಿಳ್ಕೋಬೇಕಾಗಿರುತ್ತೆ. ಯಾಕೆಂದರೆ ಜೀವನದ ಕೊನೆಯ 5 ನಿಮಿಷಗಳ ಪಯಣ, 5 ನಿಮಿಷಕ್ಕೆ ಆ ಬಾಡಿಯಿಂದ ಒಂದು ಆತ್ಮ ಹೊರಟೋಗುತ್ತೆ. ಆ ವ್ಯಕ್ತಿಗೆ ಏನು ಕಾಣಿಸುತ್ತೆ, ಹೇಗಿರ್ತಾರೆ, ಆತನ ಮನಸ್ಸಿನ ಭಾವನೆಗಳಾಗಿರುತ್ತೆ, ಹಾಗೆ ಆತನಿಗೆ ಯಾವ ಅನುಭೂತಿ ಆಗುತ್ತೆ ಅಂತಕ್ಕಂಥದ್ದನ್ನು ಒಂದು ಹಿರಿಯರ ಅನುಭವಿಗಳ ಪ್ರಕಾರ ನೋಡೋಕ್ಕೋದ್ರೆ ತನ್ನ ಪೂರ್ವಜರು ನೆನಪಾಗ್ತಾರೆ. ಇನ್ನೊಂದು 5 ನಿಮಿಷಕ್ಕೆ ಈ ದೇಹ ಬಿಟ್ಟು ಪ್ರಾಣ ಅಥವಾ ಆತ್ಮ ಹೊರಟೋಗುತ್ತೆ. ಆಗ ಆತನಿಗೆ ತನ್ನ ಹಿಂದಿನವರು ಜ್ಞಾಪಕ ಬರ್ತಾರೆ. ಈ ದೇಹ ಎಲ್ಲಿಂದ ಬಂತು, ಅವ್ರು ಯಾರು ಅಂತ ಪೂರ್ವಜರ ನೆನಪಾಗತ್ತೆ. ಹಾಗೆಯೇ ಅದರ ಜೊತೆಗೆ ಪಂಚೇಂದ್ರಿಯಗಳು, ನಮ್ಮ ಪಂಚೇಂದ್ರಿಯಗಳು ಕಣ್ಣು, ಮೂಗು, ಕಿವಿ, ಬಾಯಿ, ಈ ಪಂಚೇಂದ್ರಿಯಗಳು ಒಂದೊಂದಾಗಿ ಸ್ಥಗಿತ ಆಗ್ತಾ ಇರುತ್ತೆ. ಒಂದೊಂದಾಗಿ ಕಣ್ಣು ಮಂಪರಾಗುತ್ತೆ. ಕಣ್ಣು ಆಟೋಮೆಟಿಕ್ಕಾಗಿ ನಮಗೆ ಯಾರೂ ಕಾಣಿಸಲ್ಲ. ಕಿವಿ ಯಾರು ಏನು ಹೇಳಿದ್ರು ಕೇಳಿಸಲ್ಲ. ಹಾಗೆ ಮಾತಾಡೋಕ್ಕಾಗಲ್ಲ, ಹಾಗೆ ಉಸಿರಾಡೋಕ್ಕಾಗಲ್ಲ. ಪಂಚೇಂದ್ರಿಯಗಳು ಒಂದೊಂದಾಗಿ ಅವು ಸ್ಥಗಿತ ಆಗ್ತಾ ಇರುತ್ತೆ. ಮೃತ್ಯು ಹತ್ತಿರದಲ್ಲಿ ಬಂದಾಗ ಇನ್ನೇನು ಯಮಭಟರು ಅಥವಾ ನಾವು ಮಾಡಿರ್ತಕ್ಕಂತಹ ಕರ್ಮಗಳ ಅನುಸಾರವಾಗಿ ನಾವು ಸ್ವರ್ಗ ನರಕ ತಂತ್ರ, ಆ ಒಂದು ಮೃತ್ಯು ಇನ್ನೇನು ನಮ್ಮನ್ನು ಬಂದ ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಉಸಿರು ನಿಲ್ಲುತ್ತೆ. ಉಸಿರು ನಿಂತ ಮೇಲೇ ಆತ್ಮ ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಈ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಬಹಳಷ್ಟು ಅದು ಒಳ್ಳೆ ಅದ್ಭುತವಾಗಿ ಉಲ್ಲೇಖ ಮಾಡಿದ್ದಾರೆ. ಸಾವಿನ ಪಯಣ, ಆತ್ಮ ಶಿಫ್ಟಿಂಗ್ ಅಂತ. ಈ ದೇಹದಲ್ಲಿರೋ ಆತ್ಮ ಇನ್ನೊಂದು ಬಾಡಿಗೆ ಶಿಫ್ಟ್ ಆಗುತ್ತೆ. ಅದಕ್ಕೆ ಈ ಸಾವಿನ ಪಯಣ ಬಂದು ದೇಹಕ್ಕೆ ಬಂದು ಆವರಿಸ್ಕೊಳ್ಳೋಕೆ ಬರೋ 5 ನಿಮಿಷಕ್ಕೆ ನಮಗೇನಾಗುತ್ತೆ, ದೇಹ ಬಿಡಲು ದೇಹ ಒದ್ದಾಡುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ದೇಹ ಒದ್ದಾಡುತ್ತೆ. ಆದರೆ ಪುಣ್ಯವಂತರಿಗೆ, ದೈವಾಂಶ ಸಂಭೂತರಿಗೆ, ದಾನಿಗಳಿಗೆ, ಒಳ್ಳೆಯ ಕೆಲಸ ಮಾಡಿರೋರಿಗೆ, ಸದಾ ಒಂದಷ್ಟು ಒಳ್ಳೆ ಮಾಡಿಕೊಂಡು ಹೋಗಿ ಸಾವಿನ ಹತ್ತಿರ ಹೋದವ್ರಿಗೆ ಇವ್ಯಾವೂ ಆಗಲ್ಲ. ಅವರು ನಗ್ನಗ್ತಾ ಖುಷಿಯಾಗಿ ಜೀವವನ್ನು ಕೂಡ ಬಿಡ್ತಾರೆ. ಒಟ್ಟಲ್ಲಿ ಗರುಡ ಪುರಾಣ ಏನು ಹೇಳುತ್ತೆ, ಉಸಿರಾಟ ಭಾರ ಆಗತ್ತೆ, ಕಟ್ಟ ಕಡೆಯ ಭಾಗದಲ್ಲಿ ಮಾತಾಡೋಕ್ಕಾಗಲ್ಲ. ಕುಟುಂಬ ಸದಸ್ಯರನ್ನೆಲ್ಲ ನೋಡಿ ಆ ದೇಹ ನಗ್ತಾ ಇರುತ್ತೆ. ಅದಕ್ಕೆ ಎಷ್ಟೋ ಸರಿ ನೂರಾರು ಸರ್ಜರಿ ಆಗಿದ್ದರೂ ಹಾಸ್ಪಿಟ್ಲಲ್ಲಿ ಇನ್ನೊಂದು ಗಂಟೆ ಅಥವಾ ಇನ್ನೊಂದು ಅರ್ಧ ಗಂಟೆಗೆ ಪ್ರಾಣ ಹೋಗುತ್ತೆ ಅಂದರೆ ಮುಖದಲ್ಲಿ ಅದ್ಭುತವಾದ ಕಳೆ ಬಂದಿರುತ್ತೆ. ಒಂಥರ ಬೆಳ್ಳಗೆ ಕಾಣಿಸ್ತಾ ಇರ್ತಾರೆ. ಒಂದು ವಿಶೇಷವಾದ ಆ ಒಂದು ದೇಹದಲ್ಲಿ ಕಾಣಿಸ್ತಾ ಇರುತ್ತೆ. ಅದು ಏನು ಅಂದರೆ ಇನ್ನೇನು ಇವರು ಹೊರಡ್ತಾ ಇದ್ದಾರೆ ಅಂತ. ಹಾಗಾಗಿ ಉಸಿರಾಟದ ಭಾರ ಆಗುತ್ತೆ. ಲೌಕಿಕ ದೃಷ್ಟಿ ನಮಗೆ ಕಡಿಮೆ ಆಗುತ್ತೆ. ನಮಗೆ ಯಾವುದು ಹಣಕಾಸು, ಆಸ್ತಿ, ನಾನೇನೋ ಮಾಡಿದ್ದೀನಿ, ನನಗೇನೋ ಬರಬೇಕು ಅನ್ನೋದು ಏನೂ ಅಲ್ಲಿ ಬರಲ್ಲ. ನಾನು ಯಾರಿಗೂ ಕೊಡಬೇಕು ಅನ್ನೋದು ಬರಲ್ಲ, ನನಗೆ ಯಾರೋ ಕೊಡಬೇಕು ಅನ್ನೋದು ಬರಲ್ಲ. ಆದರೆ ದುಷ್ಟ ವ್ಯಕ್ತಿಗಳಿಗೆ, ಕೆಟ್ಟ ವ್ಯಕ್ತಿಗಳಿಗೆ ಭಯ ಆವರಿಸ್ಕೊಳ್ಳುತ್ತಂತೆ. ಆ ಟೈಮಲ್ಲಿ ಅಯ್ಯೋ ಅಂಥೇಳಿ ಭಯ ಆವರಿಸ್ಕೊಳ್ತಕ್ಕಂಥ ಸಾಧ್ಯತೆ. ಆದರೆ ಒಳ್ಳೆಯ ವ್ಯಕ್ತಿಗಳಿಗೆ ನಗು, ಸಂತೋಷ, ಹಾಗೆ ತೃಪ್ತಿ ಕೂಡ ಇರುತ್ತೆ. ಇನ್ನು ಪ್ರಾಣ ಅಥವಾ ನಮ್ಮ ದೇಹದಿಂದ ಆತ್ಮ ಕೇವಲ ನಾವು ಅಂದ್ಕೊಳ್ಳೋದು ಮೂಗಿನಿಂದ ಬಾಯಿಂದ ಅಲ್ಲ. ಈ ದೇಹದಿಂದ ಆತ್ಮ ಹೋಗೋದು 9 ದ್ವಾರಗಳಿಂದ. ನಮ್ಮಲ್ಲಿರ್ತಕ್ಕಂಥ 9 ದ್ವಾರಗಳು, ಈ 9 ದ್ವಾರಗಳ ಮುಖೇನ ಆ ಒಂದು ಆತ್ಮ ಆ ಪ್ರಯಾಣ ಹೋಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಮುಂದಿನ ಪ್ರಯಾಣಕ್ಕೆ ಅದು 9 ದ್ವಾರಗಳ ಮುಖೇನ ಆ ಆತ್ಮ ಹೋಗಿ ಇನ್ನೊಂದಕ್ಕೆ ಸೇರಿಕೊಳ್ಳುತ್ತೆ ಅಂತ ಹೇಳುತ್ತೆ. ಆದರೆ ನಮಗೆ ಹಿರಿಯರ ಆಶೀರ್ವಾದ, ಪೂರ್ವಿಕರ ಆಶೀರ್ವಾದ, ನಮ್ಮ ಪುಣ್ಯ ಕೆಲಸಗಳು, ಹಾಗೆ ನಾವು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳು, ಇವೆಲ್ಲವನ್ನು ಸ್ಮರಣೆ ಮಾಡಿಕೊಳ್ಳೋ ಸಮಯದಲ್ಲಿ ನಾವು ಇಷ್ಟ ದೇವತೆ, ಕುಲದೇವತೆಯನ್ನು ನಾವು ಮನಸ್ಸಲ್ಲಿಟ್ಕೊಂಡು
ನಾವು ಆ ಸಮಯದಲ್ಲಿ ಸಾಧ್ಯ ನನಗೇನು ಹೊರಡ್ತಾ ಇದ್ದೀನಿ ಅಂದಾಗ ಆ ಇಷ್ಟ ದೇವತೆ ಅಥವಾ ಕುಲದೇವರನ್ನ ನೀವು ಸ್ಮರಣೆ ಮಾಡಿದ್ರೆ ನಿಮ್ಮ ಆತ್ಮ ಹಾಗೂ ಆತ್ಮವನ್ನು ಯಾರೂ ತಡೆಯೋಕ್ಕಾಗಲ್ಲ, ಆದರೆ ಹೋಗಲೇಬೇಕು. ಹಾಗಾಗಿ ಮನುಷ್ಯನ ಈ ದೇಹದಿಂದ ನಮಗೆ ಜೀವ ಹೋಗ್ತಕ್ಕಂಥ 5 ನಿಮಿಷ ಇದೆ ಅಲ್ವಾ, ಅದು ಬಹಳ ಮಹತ್ತರವಾದದ್ದು. ಆ 5 ನಿಮಿಷಕ್ಕೆ ಇವೆಲ್ಲವೂ ಸಂಭವಿಸಬಾರ್ದು ಅಂದರೆ ಈಗಲಾದರೂ ಎಚ್ಚೆತ್ಕೋಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ಇನ್ನೂ ಕಾಲ ಕೂಡಿ ಬಂದಿಲ್ಲ, ಈಗಲಾದರೂ ಎಚ್ಚರಿಕೆಯಿಂದ ಇರು. ಹಾಗಾಗಿ ಒಳ್ಳೆಯ ಕೆಲಸ, ಒಳ್ಳೆಯ ಪುಣ್ಯದ ಕೆಲಸ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ದಾನ ಧರ್ಮಗಳು, ಪುಟ್ಟ ಮಕ್ಕಳನ್ನು ದೇವ್ರ ಥರ ನೋಡೋದು, ವೃದ್ಧರನ್ನು ದೇವ್ರ ಥರ ನೋಡೋದು, ಅಶಕ್ತರಿಗೆ ಸಹಾಯ ಮಾಡೋದು, ಇವೆಲ್ಲವೂ ಕೂಡ ಭಗವಂತನ ಮೆಚ್ಚುಗೆಗೆ ಪಾತ್ರರಾಗ್ತೀವಿ. ಬೇರೆ ಭೂಮಿಯನ್ನು ಕಬಳಿಸೋದು, ಬೇರೆ ಹಣವನ್ನು ಒಡೆಯತಕ್ಕಂಥದ್ದು, ಬೇರೆಯವರಿಗೆ ಮೋಸ ಮಾಡಿ ಸಂಪಾದನೆ ಮಾಡ್ತಕ್ಕಂಥದ್ದು. ಏಕೆಂದರೆ ನಾವು ಎಲ್ಲರೂ ಜೀವಿಸಲೇಬೇಕು, ನಾವೆಲ್ಲರೂ ಜೀವನ ಮಾಡಲೇಬೇಕು. ಅದಕ್ಕೆ ಧರ್ಮ ಜೀವನ ಅಂತ ಒಂದಿರುತ್ತೆ. ಅದು ಬಿಟ್ಟು ಅಧರ್ಮ ಜೀವನ ಮಾಡಿದಾಗ ಈ 5 ನಿಮಿಷ ತುಂಬ ಕಷ್ಟಕರವಾಗಿರುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.